ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಂಚೋಳಿ ಕಾರ್ಯಾಲಯದಿಂದ ಚಿಂಚೋಳಿ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮಾಡಿ ಉತ್ತರಾಖಂಡದಲ್ಲಿ ನಡೆದ ಘಟನೆ ವಿರುದ್ಧ ಕಿಡಿಕಾರಿದ್ದಾರೆ. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆರವರು ಉತ್ತರಾಖಂಡದ ಹಲ್ದಾನಿಯಲ್ಲಿ ಆಗಸ್ಟ್ 8ರಂದು ರಾಮಲೀಲಾ ಮೈದಾನದ ವೇದಿಕೆಯಲ್ಲಿ ಭಾಷಣ ಮಾಡಿದ ಬೆನ್ನಲ್ಲೆಯಲ್ಲಿ 2 ದಿನಗಳ ಬಳಿಕ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘದ ಪರಿವಾರದ ಸಂಘಟನೆಯಿಂದ ಶುದ್ಧೀಕರಣ ನಡೆಸಿತು. ದಲಿತ ಹಿಂದುಳಿದ ನಾಯಕರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಇವರ ವಿರುದ್ಧ ನಡೆದ ಈ ಕೃತ್ಯ ಅಸ್ಪೃಶ್ಯತೆ ಪ್ರತೀಕ ಹಾಗೂ ಅವರಿಗೆ ಮಾಡಿದ ಅವಮಾನ ಖಂಡಿಸಿ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ಬಿ ರಾಠೋಡ್, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಭೀಮರಾವ್ ಟಿಟಿ, ಬಸವರಾಜ್ ಆರ್ ಹಾಗೂ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಮನಸ್ಥಿತಿ ಇರೋರಿಗೆ ಈ ದೇಶದಲ್ಲಿ ಸಜಾ ಆಗಬೇಕು. ಸಂವಿಧಾನ ಮುಖ್ಯ, ಕಾನೂನು ಮುಖ್ಯ. ಸಂವಿಧಾನ ಕಾನೂನು ಎದುರುಗಡೆ ಒಂದಾಗಿರಬೇಕು ಅನ್ನೋದು ಇನ್ನೊಮ್ಮೆ ಅವರಿಗೆ ಕಲಿಸಬೇಕಾಗಿದೆ. ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಕೇವಲ ಸಾಂಕೇತಿಕ ಹೋರಾಟ ಅಲ್ಲ. ಈ ದೇಶದಲ್ಲಿ ಮಾನವೀಯತೆ ಪ್ರಸ್ತಾಪ ಮಾಡಲಿಕ್ಕೆ, ಈ ದೇಶದಲ್ಲಿ ಸಮಾನತೆ ತರಲಿಕ್ಕೆ, ಈ ದೇಶದಲ್ಲಿ ಕೊಳಕು ಮಾನಸಿಕತೆ ಇದ್ದವರ ಮಾನಸಿಕತೆ ಬದಲಾವಣೆ ಮಾಡಲಿಕ್ಕೆ ಉಗ್ರ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊತೇನೆ. ಬರೀ ಒಂದೆರಡು ಘಟನೆ ಅಲ್ಲ, ತಮಗೆ ಗೊತ್ತಿದೆ. ಜಗಜೀವನ್ ರಾಮ್ ಅವರು ಕೂಡ ಸಂಪೂರ್ಣಾನಂದ ಅವರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ರು 1978ರಲ್ಲಿ. ಅವರು ಮೂರ್ತಿ ಉದ್ಘಾಟನೆ ಮಾಡಿ ಬಂದ ನಂತರ ಅಲ್ಲಿಯ ಸಂಸ್ಕೃತ ವಿದ್ಯಾಲಯದಲ್ಲಿ ಅದು ಕೂಡ ಪವಿತ್ರಗೊಳಿಸಲಾಗಿತ್ತು. ಅದು ಕೂಡ ಗೋಮೂತ್ರ ಹಿಂದಿ ಕಲಿಸಿ. ಅಂದ್ರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು, ಸನ್ಮಾನ್ಯ ಜಗಜೀವನ್ ರಾಮ್ ಅವರಾಗಿರಬಹುದು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು, ಈ ದೇಶದಲ್ಲಿ ದಲಿತರಿಗೆ ಮಾನವರಂತ ತಿಳಿತಾ ಇಲ್ಲಲ್ಲ. ಇಂಥ ಜನರಿಗೆ ಭಾರತ ದೇಶದಲ್ಲಿ ಇರೋ ಹಕ್ಕಿದೆಯಾ? ಇಂಥವರಿಗೆ ಪ್ರಧಾನಮಂತ್ರಿ ಆಗೋ ಹಕ್ಕಿದೆಯಾ? ಇವರಿಗೆ ಪಾರ್ಲಿಮೆಂಟ್ ಮೆಂಬರ್ ಆಗೋ ಹಕ್ಕಿದೆಯಾ? ಇವರಿಗೆ ಯಾವುದೂ ಕೂಡ ಹಕ್ಕಿಲ್ಲ. ಎಷ್ಟು ಶೋಚನೀಯ ಅಂತಂದ್ರೆ ನಾಚಿಕೆ ಬರ್ತದೆ ಹೇಳಲಿಕ್ಕೆ. ಅದನ್ನ ಖಂಡಿಸ್ತಕ್ಕಂಥ ಮನಸ್ಥಿತಿ ಬಿಜೆಪಿಗಿಲ್ಲ, RSSನವರಿಗಿಲ್ಲ ಮತ್ತು ಮನುವಾದಿಗಳಿಗಿಲ್ಲ. ಕನಿಷ್ಠ ಖಂಡನೆ ಮಾಡಿದ್ರೆ ಈ ದೇಶದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಹೋಗ್ತಿತ್ತು. ಅದಕ್ಕೆ ಇವತ್ತು ಅನೇಕ ಕಡೆ ಬರೀ ಮೇಲ್ಜಾತಿ, ಬರೀ ಮೇಲ್ವರ್ಗದ ಸ್ತರದ ನಾಯಕರಿಗಷ್ಟೇ ಅಲ್ಲ, ನಾನು ನೋಡ್ತೀನಿ ಮೊನ್ನೆ ಈ ಬಿಜೆಪಿಯವರು ಬಂದ ಮೇಲೆ ತಮಿಳುನಾಡಿನಲ್ಲಿ ದಲಿತ ಮಹಿಳೆಗೆ ಜೆಂಡಾ ಹಾಕ್ಲಿಕ್ಕೆ ಬಿಟ್ಟಿಲ್ಲ. 1 ವರ್ಷ ಹಿಂದೆ ತಮಿಳುನಾಡು ಇನ್ನೊಂದು ಕೇಸಲ್ಲಿ ದಲಿತ ಮಹಿಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರೆ ಕುರ್ಚಿ ಮೇಲೆ ಕೂಡಗೊಟ್ಟಿಲ್ಲ. ಕೆಳಗ್ ಕುಂತು ಅಧ್ಯಕ್ಷತೆ ಮಾಡಬೇಕು, ಎಲ್ಲಾ ಮೆಂಬರ್ ಕುರ್ಚಿ ಮೇಲೆ ಕೂಡಬೇಕು, ದಲಿತ ಮಹಿಳೆ ಕೆಳಗ್ ಕೂಡಬೇಕು. ಅಲ್ಲಿ ಗುಜರಾತ್ ಅಲ್ಲಿ ಬರೀ ಒಬ್ಬ ದಲಿತ ಯುವಕ ಮೇಲ್ಜಾತಿ ಒಬ್ಬ ಮಗುವಿಗೆ 4 ವರ್ಷದ ಮಗುವಿಗೆ ಕ್ಯಾ ಬೇಟಾ ಅಂತ ಕೈ ಹಚ್ಚಿದ್ದಕ್ಕೆ ಹೊಡೆದು ಸಾಯಿಸಿದ್ರು. ಮಥುರಾದಲ್ಲಿ ಒಬ್ಬ ದಲಿತ ತನ್ನ ಮದುವೆ ಮೆರವಣಿಗೆಯಲ್ಲಿ ಕುದುರೆ ಮೇಲೆ ಕುಂತಿದ್ದಕ್ಕೆ ಅವನಿಗೆ ಹೊಡೆದು ದವಾಖಾನೆಗೆ ಹಾಕಿದ್ರು. ಇದು ಒಂದಲ್ಲ ಎರಡಲ್ಲ, ಮೊನ್ನೆ ಘಟನೆ ಆಗಿದೆ ಶಿರಡಿಯಲ್ಲಿ. ಅಲ್ಲಿ ಮೇಲ್ಜಾತಿಯವರ ಕಾಲನಿ ಹತ್ರ ಅಂಬೇಡ್ಕರ್ ಜಯಂತಿ ಮಾಡಿದ ಒಬ್ಬ ಯುವಕ ನಮ್ಮ ಕಾಲನಿ ಹತ್ರ ಯಾಕೆ ಮಾಡಿದೆ ಅಂತ ಹೇಳಿ ಅವನಿಗೆ ಹಿಡಿದು ಹೊಡೆದ್ರು. ಇವತ್ತು ಅವನು ಮರಣ ಮತ್ತು ಜೀವನದ ಬಗ್ಗೆ ಹೋರಾಡ್ತಾ ಇದ್ದಾನೆ. ಇಂಥ ಅನೇಕ ಘಟನೆಗಳು ಬರೀ ದಲಿತರಿಗಷ್ಟೇ ಅಲ್ಲ, ಇಂದಿರಾ ಗಾಂಧಿ ಅವರಿಗೂ ಕೂಡ ಪೂರಿ ಜಗನ್ನಾಥ್ ಮಂದಿರಲ್ಲಿ ಬಿಟ್ಟಿರಲಿಲ್ಲ ಈ ಮನುವಾದಿಗಳು. ಅವರು ಪ್ರಧಾನಮಂತ್ರಿ ಇದ್ದಾಗ ಇಂದಿರಾ ಗಾಂಧಿ ಅವರು ಪೂರಿ ಜಗನ್ನಾಥ್ ಮಂದಿರಕ್ಕೆ ಹೋದಾಗ ಅವರು ವಿಧವೆ ಬಿಡಲ್ಲ ಅಂತ ಹೇಳಿ ಬಿಡಲಿಲ್ಲ. ಇಂಥ ಕೀಳು ಮನಸ್ಥಿತಿ ಇರ್ತಕ್ಕಂಥ ಮನುವಾದಿಗಳು ಮಹಿಳೆಯರಿಗೆ, ದಲಿತರಿಗೆ ಅಪಮಾನ ಮಾಡ್ತಕ್ಕಂಥ ಇಂಥ ಕೀಳು ಮನಸ್ಥಿತಿಯವರು ಅಧಿಕಾರದಲ್ಲಿ ಇರಬಾರದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕೆಪಿಸಿಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು, ಈ ಭಾಗದ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏನು ಆಗಸ್ಟ್ 8ರಲ್ಲಿ ನಡೆದಿರ್ತಕ್ಕಂಥ ಉತ್ತರಾಖಂಡದಲ್ಲಿ ರಾಮಲೀಲಾ ಮೈದಾನದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾರ್ಯಕ್ರಮದಲ್ಲಿ ಭಾಷಣ ಮುಗಿಸಿದ ನಂತರ ಆಗಸ್ಟ್ 10ರಂದು ಆ ಒಂದು ಮೈದಾನದಲ್ಲಿ ಹಿಂದೂ ಸಂಪ್ರದಾಯಗಳ ಪ್ರಕಾರ ಆ ಒಂದು ಮೈದಾನವನ್ನು ಗೋಮೂತ್ರದಿಂದ ಶುಚಿ ಮಾಡಿರ್ತಕ್ಕಂಥದ್ದು. ಇದು ದೇಶದ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದು ಕೇವಲ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಾತ್ರ ಅವಮಾನಿಸಿದ್ದಲ್ಲ, ಈ ದೇಶದ ದಲಿತರಿಗೆ ಅವಮಾನಿಸಿರ್ತದೆ ಎಂಬಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನಾವೆಲ್ಲರೂ ಮನಗಾಣಬೇಕಾಗ್ತದೆ. ಇವತ್ತು ಹಲವಾರು ಬಾರಿ ಶಾಸಕರು, ಸಂಸದರು, ಮಂತ್ರಿಗಳಾಗಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಈ ರೀತಿ ವ್ಯವಸ್ಥೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ದಲಿತರ ಪರಿಸ್ಥಿತಿ ಯಾವ ರೀತಿ ಎಂಬಕ್ಕಂಥದ್ದು ನಾವೆಲ್ಲರೂ ಕೂಡ ಅವಲೋಕನ ಮಾಡ್ಕೋಬೇಕಾಗ್ತದೆ. ಏನು ಉತ್ತರಾಖಂಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಹಳಷ್ಟು
ಖಂಡನೀಯ. ಅದನ್ನ ನಾವೆಲ್ಲರೂ ಕೂಡ ಈ ದೇಶದ ನಾಗರಿಕರು, ಚಿಂಚೋಳಿ ತಾಲೂಕಿನ ಪ್ರಜೆಗಳಾದ ನಾವೆಲ್ಲರೂ ಕೂಡ ಅದನ್ನ ತೀವ್ರವಾಗಿ ಖಂಡಿಸ್ತೀವಿ ಎಂಬಕ್ಕಂಥ ಮಾತು. ಮೊದಲು ಈ ಒಂದು ದೇಶದ ವ್ಯವಸ್ಥೆಯನ್ನ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಟ್ಟಕಡ ವ್ಯಕ್ತಿಯೂ ಕೂಡ ಏನು ಯಾವುದೇ ಧರ್ಮ ವರ್ಗ ಎಲ್ಲವೂ ಕೂಡ ಸರಿ ಸಮಾನವಾಗಿರ್ಬೇಕು, ಯಾವುದೇ ಮಿಲು ಕೀಳು ಇಲ್ಲ ಎಂಬಕ್ಕಂಥ ಸೆಕ್ಯುಲರ್ ರಾಷ್ಟ್ರವನ್ನ ಕಟ್ಟಿರ್ತಕ್ಕಂಥದ್ದು ಏನು ಡಾಕ್ಟರ್ BR ಅಂಬೇಡ್ಕರ್ ಎಂಬಕ್ಕಂಥದ್ದು. ಇವತ್ತ ಅದನ್ನ ಮರೆತು ಇವತ್ತ RSS ಏನು ಮನವಾದಿ ಮನಸ್ಥಿತಿ ಉಳ್ತಕ್ಕಂಥ BJPಗರು ಏನು ಹಿಂದೂ ಸಂಘಟನೆಗಳು ಈ ಒಂದು ಘಟನೆಯನ್ನ ಮಾಡಿರ್ತಕ್ಕಂಥ ಬಹಳಷ್ಟು ಖಂಡನೀಯ. ಇವತ್ತು ನಾವು ಭಾರತ ಸಂವಿಧಾನವನ್ನು ಒಪ್ಪಲ್ಲ, ನಾವು ಭಾರತ ದೇಶಕ್ಕೆ ಗೌರವವನ್ನ ಸಲ್ಲಿಸಲ್ಲ ಅಂತ ಅಂಬಕ್ಕಂಥ ಮನಸ್ಥಿತಿಯನ್ನ ಉಳ್ತಕ್ಕಂಥವ್ರು ದೇಶ ಬಿಟ್ಟ ಮೊದಲ ತೊಲಗ್ರಿ. ಇವತ್ತ ಏನು ಈ ಮನಸ್ಥಿತಿ ಏನ್ ಹೇಳ್ತದಪ್ಪ ಅಂತಂದ್ರೆ ಹಿಂದಿರ್ತಕ್ಕಂಥ ವರ್ಣಾಶ್ರಮ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಏನ್ ಹಿಂದೂ ಮನುಸ್ಮೃತಿ ಸಂವಿಧಾನದಲ್ಲಿ ಆಚರಣೆ ಮಾಡ್ಕೊತಾ ಬರ್ತಾ ಇತ್ತು, ಆ ಸಂವಿಧಾನ ಇನ್ನೂ ಕೂಡ ಜೀವಂತವಾಗಿ ಇಡಬೇಕು, ಆ ವ್ಯವಸ್ಥೆಯನ್ನ ಜಾರಿ ಮಾಡಬೇಕು ಎಂಬಕ್ಕಂತ ಹುನ್ನಾರ BJP RSS ನಡೀತಾ ಇದೆ. ಅದು ಆಗೋಕ್ಕೆ ನಾವೆಲ್ಲರೂ ಕೂಡ ಬಿಡೋದಿಲ್ಲ. ದೇಶದ ಪ್ರಜೆಗಳು ಬಹಳಷ್ಟು ಪ್ರಜ್ಞಾವಂತರಿದ್ದಾರೆ. ಈಗಾಗಲೇ ಏನು ನಮ್ಮ ಹೆಮ್ಮೆಯ ನಾಯಕರು ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವತ್ತು RSS ಅನ್ನ ಇವತ್ತ ಏನು ಸಂಘಟನೆಯನ್ನ ಇವತ್ತು ನೋಂದಣಿ ಮಾಡ್ಕೊಳ್ಬೇಕು ಎಂಬಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಅದು ಬಹಳಷ್ಟು ಸತ್ಯವಾದಂಥದ್ದು. ಇವತ್ತ ಈ ದೇಶದಲ್ಲಿ ಏನು ಉಳ್ಳೋರಿಗೊಂದು ಕಾನೂನು, ಇದ್ದೋರಿಗೊಂದು ಕಾನೂನು, ಇಲ್ಲದೆ ಇದ್ದವ್ರಿಗೆ ಕಾನೂನು ಇಲ್ಲ. ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಂದೇ ಕಾನೂನು ಅದ. ಈ ದೇಶದ ಏನು ಪ್ರಧಾನಿ ಹಿಡ್ಕೊಂಡು ಕಟ್ಟಕಡೆ ವ್ಯಕ್ತಿಯು ಕೂಡ ಈ ದೇಶದಲ್ಲಿ ಒಂದೇ ಕಾನೂನು ಅದ. ಹಾಗಾಗಿ ಇಂಥ ವ್ಯವಸ್ಥೆ ಮರುಕಳಿಸಬಾರ್ದು. ಒಂದು ವೇಳೆ ಈ ಇಂಥ ವ್ಯವಸ್ಥೆ ಮರುಕಳಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಏನು ದಲಿತರು, ದೇಶದ ಪ್ರಜೆಗಳಾಗಿರ್ತಕ್ಕಂಥ ಎಲ್ಲ ನಾಗರಿಕರು, ಪ್ರಜ್ಞಾವಂತರು ಬೀದಿಗಳು ಹೋರಾಟವನ್ನು ಮಾಡ್ತಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ BJPಗೆ RSSಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಎಂಬಕ್ಕಂಥ ಮಾತನ್ನ ಈ ಒಂದು ವಾಹಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಹೆಜ್ಜೆ ಇವಾಗ ಅವಮಾನ ಆಗಿದೆ ಅಂತ ಎಲ್ಲ ಹೋರಾಟ ಮಾಡ್ತಾ ಇದ್ದೀರಾ, ಮುಂದಿನ ಹೆಜ್ಜೆ ಏನಂತ ನಿಮ್ದೆಲ್ಲ? ನೋಡ್ರಿ, ಹಿಂದಿನ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದ. ಇವತ್ತ ಕವಿ ಸಿದ್ಧಲಿಂಗ ಅವರು ಹೇಳ್ದ ಹಾಗೆ ಇಕ್ರಲ್ಲ ಒದಿರಲ್ಲ ಮಕ್ಕಳ ಚರ್ಮ ಎಬರಲ್ಲ ಅಂತ ಅಂದಂಗ ಇವತ್ತ ಏನು ದೇವ್ರ ಒಬ್ನೇ ಅಂತಾರೆ, ಓಣಿಗೊಂತಾರ ಗುಡಿ ಕಟ್ತಾವ್ರೆ. ಇವತ್ತ ಎಲ್ರಿಗೂ ದೇವ್ರ ಮಕ್ಕಳು ಅಂತಾರ, ಹೊಲೆಯರನ್ನ ಕಂಡ್ರೆ ಹಾವು ಕಂಡಂಗ ಅಂತಾರ ಅಂತೇಳಿ ಹಲವಾರು ದಲಿತ ಕವಿಗಳು ಕ್ರಾಂತಿ ಒಂದು ಕವಿತೆಯನ್ನ ಬರೆದಿಟ್ಟು ಹೋಗಿದಾರ. ಹಿಂದೇನು ಈ ವ್ಯವಸ್ಥೆ ಇತ್ತು, ಏನು 80ರ ದಶಕದಲ್ಲೂ ಕೂಡ ಇವತ್ತ ಸ್ವತಂತ್ರ ಸಿಕ್ಕಿ 80 ವರ್ಷ ಗತಿಸಿದ್ರು ಕೂಡ ಈ ವ್ಯವಸ್ಥೆ ಜಾರಿಯಲ್ಲದ. ಇದು ಖೇದಕರ ಸಂಗತಿ. ಇದನ್ನ ತಡಿತಕ್ಕಂತ ಕೆಲಸ ಪ್ರಯತ್ನ ಏನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ತದ, ಹಾಗೆ ಪ್ರಜ್ಞಾವಂತರು ಕೂಡ ನಿರಂತರವಾಗಿ ಮಾಡ್ತಾರೆ ಎಂಬಕ್ಕಂತ ಮತ್ತನ್ನ ಹೇಳಕ್ಕೆ